ಈಗ ನಾನು ಚಿಕನ್ ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಪ್ಯಾನ್ ಇಟ್ಟಿದ್ದೀನಿ. ತೇಜು ಅವರ ಕಂಪ್ನಿದು ನಾನು ಚಿಕನ್ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ 2 ಪೌಡರ್ ಹಾಕೊಂಡಾಯ್ತು. ಈಗ ಎಗ್ನ ಹಾಕೋತಾ ಇದ್ದೀನಿ ನೋಡಿ, 2 ಎಗ್ ಹಾಕೋತಾ ಇದ್ದೀನಿ ನಾನು ಪ್ಯಾನ್ಗೆ. ಹಾಗೆಯೇ ಮನೇಲೆ ತಯಾರು ಮಾಡ್ಕೊಂಡಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಮಾತ್ರ ಹಾಕೋಬೇಕು. ಹಾಗೆಯೇ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಹಾಗೆಯೇ 1-2 ಹಸಿಮೆಣಸಿಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ. ಹಾಗೆಯೇ ನಾನು ನಿಂಬೆಹಣ್ಣು ರಸ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ನಾನೀಗ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಕಬಾಬ್ಗೆ ಕಟ್ ಮಾಡಿಸಿರುವಂತಹ ಚಿಕನ್ ಪೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ಚಿಕನ್ ಎಲ್ಲ ಈ ರೀತಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕಾರ್ನ್ ಫ್ಲೋರ್ನ ಈ ರೀತಿ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಈಗ ಕಬಾಬ್ಗೆ ಎಣ್ಣೆ ಕಾದಿದೆ, ಬನ್ನಿ ಹಾಕೋಣ. ಕಾದಿರೋ ಎಣ್ಣೆಗೆ ಈ ರೀತಿ ಚಿಕನ್ ಕಬಾಬ್ನ ಒಂದೊಂದಾಗಿ ಹಿಂಗೆ ಬಿಡಬೇಕು. ಈ ರೀತಿ ಬೇಯುತ್ತೆ ನೋಡಿ. ಚಿಕನ್ ಬೆಂದಿರೋನ್ನ ನೋಡಿಕೊಂಡು ಈ ರೀತಿ ಕಬಾಬ್ ಪೀಸ್ನ ಎತ್ಕೋಬೇಕು. ಓಕೆ, ಫೈನಲಿ ರೆಡಿ ಆಗಿ ಹೋಯಿತು ಚಿಕನ್ ಕಬಾಬ್. ಯಾವ ರೀತಿ ಇದೆ ನೋಡಿ, ಎಷ್ಟು ತುಂಬ ಟೇಸ್ಟಿಯಾಗಿತ್ತು ಗೊತ್ತಾ ಫ್ರೆಂಡ್ಸ್.